ನಾನು ಈಗ ಪ್ರೆಸೆಂಟ್ ಎಲ್ಲಿ ಅಂದರೆ ಮೆಜೆಸ್ಟಿಕ್ ಹತ್ರ ಇದೆ ನೋಡಿ ಮೆಜೆಸ್ಟಿಕ್ ಹತ್ರ ಯಾವ ಥರ ಸ್ಕ್ಯಾಮ್ಸ್ ನಡೀತವೆ ಅಂದರೆ ಲೈಕ್ ಫಸ್ಟ್ ಟೈಮ್ಸ್ ಈಗ ಬ್ಯಾಂಗ್ಳೂರು ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಮೆಜೆಸ್ಟಿಕ್ ಬಂದಾಗ ನಿಮಗೆ ಸ್ಕ್ಯಾಮ್ಗಳಾಗೋದೆ ಆಟೋದವ್ರ ಹತ್ರ ಮೇನಾಗಿ ಬಿಟ್ಟರೆ ಈ ಲೇಡೀಸ್ ಅಂತ ನೋಡ್ಕೊಂಡು ನೀವೇನಾದರೂ ಹೋಗ್ತೀರಾ ಅಂದರೆ ಅದು ತುಂಬ ಡೇಂಜರಸ್ ನಿಮಗೆ. ಅವೆಲ್ಲ ನೀವು ಹೋಪ್ಸ್ ಇಟ್ಕೊಂಡು ಅದಕ್ಕೆಲ್ಲ ವಿಸಿಟೇ ಮಾಡೋಕ್ಕೆ ಹೋಗ್ಬಾರ್ದು ಬ್ಯಾಂಗ್ಳೂರ್ನ. ಫಸ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ಥರ ಸ್ಕ್ಯಾಮ್ಸ್ಗಳು ನಡೀತವೆ ಅಂದರೆ ಆರಾಮಾಗೇ ಇರ್ತಾರೆ ನೋಡಿ. ಸುಮ್ಮನೆ ಬರ್ತಾರೆ, ಅವರೇ ಬಂದು ಕೇಳೋದು. ಸೆಲ್ಫ್ ಕಂಟ್ರೋಲ್ ಅನ್ನೋದು ಇರಬೇಕು. ನಾನು ಹೇಳೋದು ಗಾಯ್ಸ್, ಯಾರಿಗೇ ಆಗಲಿ ಆ ಥರ ಆ್ಯಕ್ಟಿವಿಟೀಸ್ ಭಯಾನಕ ಇರ್ತವೆ. ನೀವು ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದಿಲ್ಲಿ. ಅಂದರೆ ಆಟೋದವ್ರೇನು ಅಂತಿಂಥ ಕಡಿಮೆ ಸ್ಕ್ಯಾಮ್ಗಳು ನಡೆಯಲ್ಲ ನೋಡಿ. ಈಗ ನಿಮ್ಗೆ ತೋರಿಸ್ತೀನಿ, ಹಿಂಗೆ ನಾರ್ಮಲಾಗಿ ಇರ್ತಾರೆ. ಅವರೇ ಬಂದು ಕೇಳೋದು, ಎಷ್ಟು ಕೊಡ್ತೀರಾ ಅವೆಲ್ಲ ಕೇಳ್ತಾರೆ. ಆಮೇಲೆ ಆಟೋದವ್ರದ್ದು ಭಯಾನಕ ಸ್ಕ್ಯಾಮ್ಗಳು. ನಿಮ್ಗೆ ಗೊತ್ತಿಲ್ಲ ಇತ್ತೀಚೆಗೆ ಏನೇನು ನಡೀತಾ ಇದ್ದಾವೆ ಅಂತ. ಫಸ್ಟ್ ಆಫ್ ಆಲ್ ಮಾತ್ರ ಈ ಓಪನ್ ಆಗಿ ಹೇಳ್ಬೇಕಂದ್ರೆ ಈ ಲೇಡೀಸ್ ಸ್ಕ್ಯಾಮ್ಸ್ ಬಗ್ಗೆ ಕೇರ್ಫುಲ್ ಆಗಿದೆ. ಯಾರೇ ಆಗಲಿ ಫಸ್ಟ್ ಬರ್ತಾ ಮಾತ್ರ ತುಂಬ ಕೇರ್ಫುಲ್ ಆಗಿದೆ. ಸುಮ್ಮನೆ ಹಂಗೆಲ್ಲ ನಂಬಿ ಹೋಗ್ಬಿಟ್ರೆ ಜೋಬಲ್ಲಿ ಏನಿದೆ ಫುಲ್ಲು ಕಿತ್ಕೊತಾರೆ, ಮೊಬೈಲ್ ಕಿತ್ಕೊತಾರೆ. ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು, ವೀಡಿಯೋ ಮಾಡ್ಕೊಳ್ಳೋದು, ಅವೆಲ್ಲ ಕೇರ್ಫುಲ್ ಆಗಿರಿ. ಈಗ ಯಾರೇ ಆಗಲಿ ಬ್ಯಾಂಗ್ಳೂರಿಗೆ ಬರ್ತೀರಾ ಅಂದರೆ ಬಂದು ಏನಿದೆ ನಮ್ಮ ಕೆಲಸ ಏನಿದೆ, ನಮ್ದೇನಿದೆ ವರ್ಕು ಅಷ್ಟು ಮಾತ್ರ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಏನೇನೋ ಆಸೆಗಳೆಲ್ಲ ಇಟ್ಕೊಂಡು ಬ್ಯಾಂಗ್ಳೂರು ಅಂತೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಅವೆಲ್ಲ ನೀವು ಹೋಪ್ಸ್ ಇಟ್ಕೊಂಡೆ ಬರಬಾರ್ದು. ಬ್ಯಾಂಗ್ಳೂರು ಬರ್ತೀರಾ, ಎಲ್ಲ ಏನು ಕೆಲಸ ಇದೆ ಅದು ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಯಾವತ್ತೂ ಇರಲಿ ಗಾಯ್ಸ್, ಇದೆಯಲ್ಲ ಬ್ಯಾಂಗ್ಳೂರಲ್ಲಿ ಬಟ್ ಎಲ್ಲ ಥರ ಸಿಗ್ತವೆ. ಬಟ್ ಒಂದು ಸತಿ ಸಿಗಾಕೊಂಡ್ರೆ ಲಾಕು. ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸರಿ ಗಾಯ್ಸ್, ಆದಷ್ಟು ಲೈಕ್ ಮಾಡಿ. ಇವತ್ತು ವೀಡಿಯೋ ಮಾಡೋಣ ಅಂತಲೇ ಹೊರಟೆ, ಬಟ್ ಸ್ವಲ್ಪ ಇದಾಗ್ಬಿಡ್ತು. ಸರಿ ಗೈಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ನೋಡಿದವರೆಲ್ಲ ಲೈಕ್ ಮಾಡಿ. ಅದೊಂದು ರಿಕ್ವೆಸ್ಟ್ ಅಷ್ಟೇ ಪ್ರತಿಯೊಬ್ಬರಿಗೂ. ಹೋಗುತ್ತೆ.